ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। ॐ सुरभ्यै नमः। ॐ सुरभ्यै नमः। ॐ सुरभ्यै नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ಎಲ್ರಿಗೂ ಹರೇ ಕೃಷ್ಣ. ಆ, ಇವತ್ತಿನ ಕ್ಲಾಸಲ್ಲಿ ನಾವು ಶಿಕ್ಷಾಷ್ಟಕಂ ಚೈತನ್ಯ ಮಹಾಪ್ರಭುಗಳು ಬರೆದಿದ್ದು ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯವಾದಂತಹ ಒಂದು ಅಷ್ಟಕ ಇದು. ಅದರಲ್ಲಿ ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಸಾಬೀತಾಗ್ತದೆ. ಪ್ರತಿಯೊಂದು ಶ್ಲೋಕಗಳನ್ನ, ಅಂದ್ರೆ ಈ ಪ್ರತಿಯೊಂದು ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಾಗ ಅವ್ರು ಯಾಕೆ ತನ್ನನ್ನು ತಾನು ಕೃಷ್ಣ ಅಲ್ಲ ಭಕ್ತ ಅಂತ ಹೇಳಿದ್ದಾರೆ ಅಂತ ಹೇಳುದು ಕೂಡ ನಮಗೆ ಅರ್ಥ ಆಗ್ತದೆ. ಅವರು ಬರೆದಿರುವಂತಹ ಒಂದು ಅತಿ ಪ್ರಾಮುಖ್ಯವಾದಂತಹ, ಹೇಗೆ ಭಗವದ್ಗೀತೆ ಕೃಷ್ಣನಿಂದ ಬಂತೋ ಅದೇ ರೀತಿ ಈ ಶಿಕ್ಷಾಷ್ಟಕ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಬಂತು. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಬೇಕು. ಆದರೂ ಕೂಡ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯೆಗಳು ಬೇರೆ ಬೇರೆ ಆಚಾರ್ಯರುಗಳು ಕೊಟ್ಟಿರ್ತಾರೆ. ಆದ್ರೆ ನಮಗೆ ಎಷ್ಟು ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ, ಅರ್ಥ ಮಾಡ್ಲಿಕ್ಕೆ ಸಾಧ್ಯ, ಅದಕ್ಕೆ ಅನುಗುಣವಾಗಿ ನಾವು ಪ್ರಯತ್ನ ಪಡೋಣ. ಒಂದ್ಸಲ ನಾನು ಸಂಪೂರ್ಣ 8 ಅಷ್ಟಕವನ್ನ 8 ಓದ್ತೀನಿ, ಆಮೇಲೆ ಮುಂದೆ ಹೋಗೋಣ. ಶ್ರೀ ಶ್ರೀ ಶಿಕ್ಷಾಷ್ಟಕಂ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ರಚಿಸಲ್ಪಟ್ಟದ್ದು. ಇದನ್ನ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಚೈತನ್ಯ ಚೈತಾಮೃತದ ಅಂತ್ಯ ಲೀಲೆಯಲ್ಲಿ ಹ್ಮ್, ನಮೂದಿಸಿದ್ದಾರೆ. ಅಂದ್ರೆ ಅದನ್ನ ಬರೆದಿದ್ದಾರೆ. ಅಲ್ಲಿ ಅಲ್ಲಿ ಬೇರೆ ಬೇರೆ ಕಡೆ ಇದೆ, ಆ ರೀತಿಯಲ್ಲಿ ಬರೆದಿದ್ದಾರೆ. ಚೇತೋ ದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಾ ಸ್ನಪನಂ ಸರ್ವಾತ್ಮಾ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೀ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ ಈದೃಶಂ ಇಹಾಜನಿನಾನುರಾಗಃ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನಾ ಅಮಾನೀನಾ ಮಾನದೇನ ಕೀರ್ತನೀಯ ಸದಾ ಹರಿಃ ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ಅಹೈತುಕಿ ತ್ವಯಿ ಐನಂದ ತನುಜಾ ಕಿಂಕರಂ ಪತಿತಂ ವಾ ವಿಷಮೇ ಭವಾಂಬುಧೌ ಕೃಪಯಾ ತವ ಪಾದ ಪಂಕಜ ಸ್ಥಿತಧೂಲಿ ಸದೃಶಂ ವಿಚಿಂತಯ ನಯನಂ ಗಲದಶ್ರುಧಾರಯ ವದನಂ ಗದ್ಗದ ಹೃದಯಾ ಗಿರಾ पुलकैर्निचितं वपुः कदा तव नाम गृहणे भविष्यति युगायितं निमेषेण चक्षुषां प्रावृषायितं शून्यायितं जगत् सर्वं गोविन्दविरहेण मे आश्लिष्य वा पादरतां पिनष्टु माम् ಅದರ್ಶನಾತ್ ಮರ್ಮಹತಾಂ ಕರೋತು ವಾ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸ ಏವ ನಾಪರಾಃ
प्रभुरा शिक्षाष्टक श्लोक ये पढ़े सुने, कृष्ण प्रेम भक्ति तारा बड़े दीने दीने। हरे कृष्णा कृष्ण 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 हरे हरे, हरे राम 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 हरे हरे। श्री शिक्षाष्टकम की जय। चेतो दर्पण मार्जनम भव महादावाग्नि निर्वापणम, श्रेयः कैरव चंद्रिका वितरणम, विद्यावधू जीवनम, आनंदांबुधि वर्धनम, प्रतिपदम पूर्णामृतास्वादनम, पूर्ण अमृत आस्वादनम, सर्वात्म स्नपनम परम विजयते ಶ್ರೀಕೃಷ್ಣ ಸಂಕೀರ್ತನಂ. ಅನೇಕ ವರ್ಷಗಳಿಂದ ಹೃದಯದಲ್ಲಿ ಸಂಗ್ರಹವಾದ ಎಲ್ಲ ಮಾಲಿನ್ಯವನ್ನು ತೊಳೆಯುವ ಮತ್ತು ಜನನ ಮರಣಗಳ ಪುನರಾವೃತ್ತಿಯ ಬದ್ಧ ಜೀವನದ ಬೆಂಕಿಯನ್ನು ನಂದಿಸುವ ಶ್ರೀ ಕೃಷ್ಣ ಸಂಕೀರ್ತನಕ್ಕೆ ಜಯವಾಗಲಿ. ಈ ಸಂಕೀರ್ತನ ಆಂದೋಲನವು ಇಡೀ ಮಾನವ ಕುಲಕ್ಕೆ ಪ್ರಧಾನ ಅನುಗ್ರಹವಾಗಿದೆ, ಏಕೆಂದರೆ ಇದು ಅನುಗ್ರಹ ಚಂದ್ರನ ಬೆಳದಿಂಗಳನ್ನು ಹರಡುತ್ತದೆ. ಸಕಲ ಆಧ್ಯಾತ್ಮಿಕ ಜ್ಞಾನದ ಜೀವಾಳವಾಗಿದೆ, ಆಧ್ಯಾತ್ಮಿಕ ಆನಂದದ ಸಾಗರವನ್ನು ವರ್ಧಿಸುತ್ತದೆ ಮತ್ತು ನಾವು ಆಸ್ವಾದಿಸಲು ಸದಾ ಕಾತರವಾಗಿರುವ ಅಮೃತವನ್ನು ಸವಿಯಲು ನಮ್ಮನ್ನು ಸಮರ್ಥರನ್ನಾಗಿ ಮಾಡುತ್ತದೆ. ಕೇಳಿಸ್ತಿಲ್ವಾ? ಒಂದ್ ನಿಮಿಷ ಚೆಕ್ ಮಾಡ್ತೇನೆ. ಈಗ ಬೆಟರ್ ಆಯ್ತಾ? ಇಲ್ಲ, ಕೇಳಿಸ್ತಾ ಇದೆ ಪ್ರಭು, ಫಸ್ಟ್ ಇಂದನೂ ಕೇಳಿಸ್ತಾ ಇದೆ. ಸರಿ ಸರಿ, ಓಕೆ, ಧನ್ಯವಾದಗಳು. ಅದು ಅರ್ಥ ಓದಿದೆ, ಇನ್ನು ಇದನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಚೇತೋ ದರ್ಪಣ ಮಾರ್ಜನಂ, ಇದಿಷ್ಟನ್ನ ಅರ್ಥ ಮಾಡಿ ಮುಂದೆ ಹೋಗುವ. ಚೇತೋ ದರ್ಪಣ ಮಾರ್ಜನಂ. ಮಾರ್ಜನಂ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು, ತೊಳೆಯುವಂಥದ್ದು, ಕ್ಲೀನ್ ಮಾಡುವಂಥದ್ದು. ದರ್ಪಣ ಅಂತ ಹೇಳಿದ್ರೆ ಕನ್ನಡಿ. ಇದೆರಡು ಸುಲಭದಲ್ಲಿ ಅರ್ಥ ಆಗ್ತದೆ ನಮಗೆ. ಚೇತ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡೋಣ, ಯಾಕಂದ್ರೆ ಈ ಪದ ತುಂಬಾ ಇಂಪಾರ್ಟೆಂಟು. ಚೇತ ಅಂತ ಹೇಳಿದ್ರೆ, ಚೇತಸ್ಸು ಅಥವಾ ಚೇತ ಅಂತ ಹೇಳಿದ್ರೆ, ಯಾರಿಗಾದ್ರೂ ಏನಾದ್ರೂ ಸಲಹೆ ಇದೆಯಾ ಇದ್ರ ಬಗ್ಗೆ? ಚೇತ ಅಂದ್ರೆ ಏನು ಅಂತ ಹೇಳಿ ಯಾರಿಗಾದ್ರೂ ಏನಾದ್ರೂ ಯೋಚನಾ ಲಹರಿಯಲ್ಲಿ ಏನಾದ್ರೂ ಬರ್ತಾ ಇದೆಯಾ? ಶಂಕರಾಚಾರ್ಯರು ಹೇಳ್ತಾರೆ, ಮನೋ ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಈ ಚೇತ ಅಥವಾ ಚಿತ್ತ ಅಂದ್ರೆ ಹೃದಯದಲ್ಲಿ ಇರುವಂಥದ್ದು ಚಿತ್ತ, ಬ್ರೈನ್ ನಲ್ಲಿ ಅಲ್ಲ. 4 ವಿಚಾರಗಳು ಹೃದಯದಲ್ಲಿ ಇರ್ತವೆ. ಯಾರೆಲ್ಲ? ಯಾರಿಗಾದ್ರೂ ಗೊತ್ತಾ? 4. ಒಂದು ಆತ್ಮ, ಇನ್ನೊಂದು ಪರಮಾತ್ಮ, ಇನ್ನು ಮಿಕ್ಕ 2ರಲ್ಲಿ ಒಂದು ಈಗಾಗ್ಲೇ. ಯಾವ್ದು 2? ಆತ್ಮ ಪರಮಾತ್ಮ ಹೃದಯದಲ್ಲಿ ಇದ್ದಾರೆ, ಕರೆಕ್ಟಾ? ಗಾಯತ್ರಿ ಮಾತಾಜಿ, ಎಸ್ ಕರೆಕ್ಟ್ ಅಲ್ವಾ? ಹೌದು ಹೌದು ಪ್ರಭು. ಅವರ ನೆಲೆ ಹೃದಯದಿಂದ ಎಲ್ಲ ಕಡೆ ಪಸರಿಸ್ತದೆ ಅದು ಎನರ್ಜಿ, ಶಕ್ತಿ. ಅದೇ ರೀತಿಯಲ್ಲಿ ಅಂದ್ರೆ ಇನ್ನು ಇಬ್ಬರ ನೆಲೆ, ಇನ್ನಿಬ್ಬರ ಮನೆ ಹೃದಯದಲ್ಲಿ. ಯಾರು ಇನ್ನಿಬ್ರು? ಒಂದು ಮನಸ್ಸು ಅಥವಾ ಚಿತ್ತ ಕೂಡ ಹೃದಯದಲ್ಲಿ. ಆಮೇಲೆ ಇನ್ನೊಂದು ಪ್ರಾಣ ಬೇರೆಯಾಗಿ 5 ದಶ ಪ್ರಾಣಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ ಭಗವದ್ಗೀತೆಯಲ್ಲಿ. ಅದರ ಪ್ರಾಣ ಇರುವಂತದ್ದು ಹೃದಯದಲ್ಲಿ, ಅದು ಪಸರಿಸ್ತದೆ ಎಲ್ಲ ಕಡೆ. ಅಂದ್ರೆ ಈ 4 ಹೃದಯದಲ್ಲೇ ಇರುವಂಥದ್ದು. ಇದು 4 ಇಲ್ಲ ಅಂದ್ರೆ ಜೀವನವೇ ಇಲ್ಲ, ಅದರಲ್ಲಿ ಜೀವನವೇ ನಡಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣ ಇಲ್ಲ ಅಂದ್ರೆ ಜೀವನ ನಡಿಲಿಕ್ಕೆ ಸಾಧ್ಯ ಇಲ್ಲ. ಚೇತನ ಇಲ್ಲ ಅಂದ್ರೆ ಈ ಚೇತನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಚೇತನ ಅಂತ ಹೇಳಿದ್ರೆ ಯೋಚನಾ ಲಹರಿ, ಅದಕ್ಕೆ ಥಾಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ. ಯೋಚನೆ ಅಂದ್ರೆ ಈ ಒಂದು ತರಂಗಗಳು, ಯೋಚನೆಯ ತರಂಗಗಳು. ಈ ನಾವು ಪ್ರತಿಯೊಂದು ವಸ್ತುವನ್ನ ನೋಡಿದ್ರೆ ಆ ವಸ್ತು ನಮ್ಗೆ ಚಿತ್ತದಲ್ಲಿ
ಶಬ್ದ ತರಂಗಗಳಾಗಿ ಮಾರ್ಪಾಟಾಗಿ ಇರ್ತದೆ, ಸ್ಟೋರ್ ಆಗಿರ್ತದೆ. ಅದಾಗಿ ಒಂದು ಶಬ್ದ ತರಂಗಗಳಾಗಿ ಮಾರ್ಪಾಟಾಗಿ, ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತಿದ್ದಾರೆ. ಓಕೆ, ಪ್ರತಿಯೊಂದು ವಿಚಾರ ನೋಡಿ, ನಾವು ಒಂದು ಯಾವುದೋ ಒಂದನ್ನು ನೋಡ್ತೇವೆ ಅಂದ್ರೆ ಅದು ಕೊನೆಗೆ ಬರೋದು ಶಬ್ದದ ಮುಖಾಂತರ, ಹೌದಲ್ವಾ? ಯಾರಾದ್ರೂ ಅಲ್ಲ ಅನ್ಲಿಕ್ಕೆ ಸಾಧ್ಯನಾ? ನಮಗೆ ಮಾತಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ಕೂಡ ಅದು ಶಬ್ದ ತರಂಗಗಳೇ ಆಗಿಯೇ ಆಗ್ತವೆ, ಅದು ಹೌದಾ? ಶಬ್ದ ತರಂಗಗಳೇ ಇಲ್ಲದೆ ಇರುವಂತದ್ದು ಯಾವುದನ್ನಾದ್ರೂ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯನಾ? ಶಬ್ದವಾಗಿ ಪರಿವರ್ತನೆ ಆಗದ ಯಾವುದನ್ನಾದ್ರೂ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ ಪ್ರಭುಜಿ. ಇಲ್ಲ, ಸಾಧ್ಯ ಇಲ್ಲ ಅಲ್ವಾ? ಅದ ಕಾರಣ ಪ್ರತಿಯೊಂದನ್ನ ಶಬ್ದವಾಗಿ ಕನ್ವರ್ಟ್ ಆಗ್ತದೆ ಅದು. ಅಂದ್ರೆ ಮೂಲ ಎಲ್ಲದಕ್ಕೂ ಶಬ್ದ. ಶಬ್ದ ತನ್ಮಾತ್ರವೇ ಮೂಲ ಎಲ್ಲದಕ್ಕೆ, ಅದರಲ್ಲಿಯೂ ಆಧ್ಯಾತ್ಮಿಕ ಶಬ್ದ. ಈ ಶಬ್ದ ಅಂತ ಹೇಳುದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಚೇತದಲ್ಲಿ ತುಂಬುದೇ ಆ ಶಬ್ದ. ಈ ಮನ, ಬುದ್ಧಿ, ಅಹಂಕಾರ ನಡೆಯುವುದೇ ಈ ಶಬ್ದದಿಂದ ಅಥವಾ ಯೋಚನಾ ಲಹರಿಯಿಂದ. ಯೋಚನೆಯ ಲಹರಿ, ಥಾಟ್ಸ್ ಒಂದು ಇಲ್ಲ ಅಂದ್ರೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ಈ ಚಿತ್ತದಲ್ಲಿ ಅಥವಾ ಮನ, ಬುದ್ಧಿ, ಅಹಂಕಾರದಲ್ಲಿ ಮಟೀರಿಯಲ್ ಥಾಟ್ಸ್ ಇದೆಯೋ ಅಲ್ಲಿಯ ತನಕ ಆ ಶಬ್ದವು ಭೌತಿಕ ಶಬ್ದ ಆಗಿರ್ತದೆ. ಎಲ್ಲವೂ ಭೌತಿಕ ಶಬ್ದ. ಶಬ್ದವೇ ಆದರೆ ಭೌತಿಕ. ಅದು ನಮ್ಮನ್ನ ಪುನಃ ಪುನಃ ಬಂಧಿಸ್ತದೆ. ಆದ ಕಾರಣ ಅದನ್ನು ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಂಪ್ಯೂರಿಟಿ ಅಂತ ಹೇಳ್ತಾರೆ. ಯಾವುದನ್ನ? ಈ ಭೌತಿಕವಾದ ಶಬ್ದವು ಅದು ಕೆಟ್ಟದ್ದು, ಅದರದ್ದು ಏನು ಪ್ರಯೋಜನ ಇಲ್ಲ. ನಮಗೆ ನೋಡ್ಲಿಕ್ಕೆ ಅದು ಒಳ್ಳೇದು ಕೆಟ್ಟದು ಅಂತ ಅನ್ನಿಸಿದ್ರು ಕೂಡ ಅದು ಕೊನೆಯಲ್ಲಿ ಏನು ಫಲ ಕೊಡುವುದಿಲ್ಲ. ಅದರ ವಿರುದ್ಧವಾಗಿ ಕೊನೆಯಲ್ಲಿ ಅದು ನಮ್ಮನ್ನ ಪುನಃ ಪುನಃ ಈ ದಾವಾಗ್ನಿ, ಮಹಾದಾವಾಗ್ನಿಗೆ ಕರ್ಕೊಂಡು ಬರ್ತದೆ. ಈಗ ಚೇತ ಅಂದ್ರೆ ಏನು ಅಂತ ಕ್ಲಿಯರ್ ಆಯ್ತಲ್ಲ? ಮನಸ್ಸು, ಬುದ್ಧಿ, ಅಹಂಕಾರ ಅದೆಲ್ಲ ನಿಲ್ಲುವಂತಹ ಒಂದು ಜಾಗೆ ಅದು. ಅಥವಾ ಇದಕ್ಕೆ ಇನ್ನೊಂದು ಶಿಲ ಪ್ರಭುಪಾದರು ಹೇಳ್ತಾರೆ, ಪ್ರಜ್ಞೆ ಅಂತ ಹೇಳ್ತಾರೆ. ಪ್ರಜ್ಞೆ ಅಂತ ಹೇಳ್ತಾರೆ. ಪ್ರಜ್ಞೆ ಅಂತ ಹೇಳಿದ್ರೆ ಏನು? ಆ ಪ್ರಜ್ಞೆ ಬೇಕು ಅಂದ್ರೆ ಪ್ರಜ್ಞೆ ಏನದು? ಪ್ರಜ್ಞೆ ಹೇಗೆ ಬರುದು ಅಂತ ಹೇಳಿದ್ರೆ ಅಲ್ಲಿ ಥಾಟ್ಸ್ ಇದ್ರೆ ಮಾತ್ರ ಪ್ರಜ್ಞೆ. ಒಳ್ಳೆ ಪ್ರಜ್ಞೆ, ಕೆಟ್ಟ ಪ್ರಜ್ಞೆ ಅಂದ್ರೆ ಥಾಟ್ಸ್, ಯೋಚನೆಗಳು, ಯೋಚನಾ ಲಹರಿಗಳು. ಆದ ಕಾರಣ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಯೋಚನಾ ಲಹರಿಗಳನ್ನ, ಶಬ್ದವನ್ನ ಆಧ್ಯಾತ್ಮಿಕ ಶಬ್ದವಾಗಿ ಬದಲಾವಣೆ ಮಾಡಬೇಕು. ಅದಕ್ಕೋಸ್ಕರವೇ ಚೈತನ್ಯ ಮಹಾಪ್ರಭುಗಳು ಈ ಒಂದು ಪ್ರೊಸೆಸ್ ಕೊಟ್ಟಿದ್ದಾರೆ. ಆ ಪ್ರೊಸೆಸ್ಸೇ ಹರೇ ಕೃಷ್ಣ ಮಹಾಮಂತ್ರದ ಜಪ, ಆಮೇಲೆ ಕೀರ್ತನೆ. ಅದು ತುಂಬಾ ವಿಧವಾದ ಕೀರ್ತನೆ ಅಲ್ಲ, ಒಂದೇ ವಿಷಯವನ್ನ ಚಿಕ್ಕದಾಗಿ ನಮಗೆ ಸಾಧ್ಯ ಆದಷ್ಟು ಮಾಡುವಂಥದ್ದು. ಯಾಕಂದ್ರೆ ಬೇರೆ ಬೇರೆ ಹೊಸ ಹೊಸ ಟ್ಯೂನು ಅದು ಇದೆಲ್ಲ ಒಳ್ಳೇದೇ ಬೇರೆಯವರಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಆದ್ರೆ ಹೃದಯದಲ್ಲಿ ಆ ಒಂದು ಶಬ್ದಕ್ಕೆ ನಾವು ಒಂದೇ ಸಮ ಆ ಶಬ್ದವನ್ನ ನಾವು ಕೇಳಲಿಕ್ಕೆ ಇಂಪಾರ್ಟೆಂಟ್. ನಾವು ಮುಂಚೆ ಡಿಸ್ಕಷನ್ ಮಾಡಿದ್ದೇವೆ, ಅನಾವೃತ್ತಿ ಶಬ್ದ ಅಂತ ಹೇಳಿ. ಆ ಆಧ್ಯಾತ್ಮಿಕ ಶಬ್ದದಿಂದ ಭೌತಿಕ ಶಬ್ದಗಳು ಬದಲಾವಣೆ ಹೊಂದಿ ಸಂಪೂರ್ಣವಾಗಿ ನಮ್ಮ ಚಿತ್ತವನ್ನ ಆಧ್ಯಾತ್ಮಿಕ ಶಬ್ದದಿಂದ ತುಂಬಿಕೊಳ್ತದೆ ಅದು. ಅಂತಹ ಪ್ರೊಸೆಸ್ ಇದು. ಆದ ಕಾರಣ ಈ ಶಬ್ದ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನರೋತ್ತಮ ದಾಸ ಠಾಕೂರ್ ಹೇಳ್ತಾರೆ, ಗೋಲೋಕೇರ ಪ್ರೇಮಾಧನ ಹರಿನಾಮ ಸಂಕೀರ್ತನ. ಗೋಲೋಕೇರ ಪ್ರೇಮಧನ ಇಲ್ಲಿಯದಲ್ಲ, ಅದು ಎಲ್ಲಿಯದು? ಗೋಲೋಕದಿಂದ ಬಂದಂಥದ್ದು. ಯಾರು ತಗೊಂಬಂದ್ರು ಪ್ರೇಮವನ್ನ? ಗೋಲೋಕದ ಪ್ರೇಮವನ್ನ ಚೈತನ್ಯ ಮಹಾಪ್ರಭುಗಳು. ಮುಂಚೆ ಇದ್ರು ಕೂಡ ಅದನ್ನ ನಿಜವಾಗಿ ನಮಗೆ ಕೊಟ್ಟದ್ದು ಚೈತನ್ಯ ಮಹಾಪ್ರಭುಗಳು. ಆದ ಕಾರಣ ಗೋಲೋಕೇರ ಪ್ರೇಮಾಧನ ಹರಿನಾಮ ಸಂಕೀರ್ತನ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ಅಲ್ಲಿಂದ ತಗೊಂಡ್ ಬಂದದ್ದು ಕೊನೆಯಲ್ಲಿ ಹೇಳ್ತಾರೆ, ನನಗೆ ಅದರಲ್ಲೇ ಇಂಟ್ರೆಸ್ಟ್ ಬರ್ತಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಯಾರು? ನರೋತ್ತಮ ದಾಸ್ ಠಾಕೂರ್ ಹೇಳ್ತಿದ್ದಾರೆ, ನನಗೆ ಅದರಲ್ಲಿ ಆಸಕ್ತಿ ಬೆಳೀತಾ ಇಲ್ಲ ಅಂತಂದ್ರೆ ನಮ್ಮ ಲೆವೆಲ್ ಅನ್ನು ಅವರು ಚಿಂತನೆ ಮಾಡಿ ಈ ಹಾಡುಗಳನ್ನು ಬರೆದಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಕೂಡ ಸ್ವಯಂ ಭಗವಾನ ಆದ್ರೂ ಕೂಡ ಅವರು ಭಕ್ತ ಅಂದ್ರೆ ನಮ್ಮ ಲೆವೆಲಿಗೆ ಬಂದು ಹೇಗಿರ್ಬೇಕು ಅಂತ ತೋರಿಸ್ಕೊಡ್ತಾ ಇದನ್ನು ಬರೆದಿದ್ದಾರೆ. ಮುಂದೆ ಹೋಗ್ತೀನಿ. ಭವ ಮಹಾದಾವಾಗ್ನಿ ನಿರ್ವಾಪಣಂ.
ನಿರ್ವಾಪಣ ಅಂದ್ರೆ ತೊಲಗಿಸುವಂಥದ್ದು. ಅಗ್ನಿ ಅಂತ ಹೇಳಿದ್ರೆ ನಮಗೆಲ್ಲ ಅರ್ಥ ಆಯ್ತು. ದಾವಾಗ್ನಿ ಅಂದ್ರೆ ಏನು? ದಾವಾಗ್ನಿ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ದಾವಾಗ್ನಿ ಅಂದ್ರೆ ಏನು? ಕಾಡ್ಗಿಚ್ಚ ಪ್ರಭು. ಹರೇ ಕೃಷ್ಣ ಹರಿಭು. ಕರೆಕ್ಟ್. ಧನ್ಯವಾದ ಪ್ರಣಾಮಿ, ಧನ್ಯವಾದಗಳು. ಮಹಾದಾವಾಗ್ನಿ ಅಂದ್ರೆ ಏನು? ದಾವಾಗ್ನಿ ಅಂದ್ರೆ ಕಾಡ್ಗಿಚ್ಚು. ಮಹಾದಾವಾಗ್ನಿ ಅಂದ್ರೆ ಏನು? ದೊಡ್ಡದಾದ ಕಾಡ್ಗಿಚ್ಚು. ಏನದು ದೊಡ್ಡದಾದ ಕಾಡ್ಗಿಚ್ಚು? ಆ ಮಹಾದಾವಾಗ್ನಿ ಅಂದ್ರೆ ಈ ಭವಲೋಕಕ್ಕೆ ಪುನಃ ಪುನಃ ಬಂದು ಸಿಕ್ಕಾಕೊಳ್ಳುವಂಥದ್ದು. ಭವಲೋಕಕ್ಕೆ ಪುನಃ 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 ಬಂದು ಸಿಕ್ಕಾಕೊಳ್ಕೊಳ್ಳುವಂಥದ್ದು ಅದು ಮಹಾದಾವಾಗ್ನಿ. ಅದು ಮಹಾ ಅಂತ ಅದು ಎಂತ ಅಂತ ಹೇಳಿದ್ರೆ ಪುನಃ 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 ನಮ್ಮನ್ನು ಇಲ್ಲಿಗೇ ಸಿಕ್ಕಾಕೊಳ್ತದೆ. ಇಲ್ಲೇ ಬರ್ತೇವೆ, ಪುನಃ ಪುನಃ ಅದನ್ನೇ ಮಾಡ್ತೇವೆ. ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಪುನಃ ಚರ್ವಿತ ಚರ್ವಣಾನ, ಕಚ್ಚಿದ್ದನ್ನೇ ಚೂ ಮಾಡಿದ್ದನ್ನೇ, ಅಂದ್ರೆ ಕಚ್ಚುತ್ತೀವಲ್ಲ, ಏನ ಅಗಿತೀವಲ್ಲ, ಅಗ್ದು ಅಗ್ದು ಅದನ್ನೇ ಪುನಃ 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 ಅಗಿತೇವೆ. ಅದೇನು? ಅದು ಯಾವ ಶಬ್ದವನ್ನು ಅಗಿತಾ ಇದ್ದೇವೆ ನಾವು? ಭೌತಿಕ ಶಬ್ದ. ಆ ಭೌತಿಕ ಶಬ್ದ ಎಷ್ಟು ನಾವು ಅಗಿತೇವೆ ಅಷ್ಟು ನಾವು ಈ ದಾವಾಗ್ನಿ ಒಳಗೆ ಸಿಕ್ಕಾಕೊಳ್ತೇವೆ. ಆದ ಕಾರಣ ಆ ಭೌತಿಕ ಶಬ್ದವನ್ನ ಬಿಟ್ಟು ನಾವು ಆಧ್ಯಾತ್ಮಿಕ ಶಬ್ದದ ಕಡೆಗೆ ನಮ್ಮ ಮನಸ್ಸು ಒಲ್ದ್ರೆ ಆಗೇನಾಗ್ತದೆ? ಆ ಭವದಾವಾಗ್ನಿ ನಿರ್ವಾಪಣಂ ಸಂಪೂರ್ಣವಾಗಿ ಹೊಡೆದೋಡಿಸ್ತದೆ. ಯಾವುದು? ಈ ಹರಿನಾಮ ಸಂಕೀರ್ತನ. ಭವ ಮಹಾದಾವಾಗ್ನಿ ನಿರ್ವಾಪಣಂ. ಯಾಕೆಂತ ಹೇಳಿದ್ರೆ ಈಗ ನೋಡಿ, ನಾವೆಲ್ಲ ಜನ್ಮ ಜನ್ಮಾಂತರ ಕರ್ಮಗಳಿಂದ ಸಿಕ್ಕಾಕೊಂಡಿದ್ದೇವೆ. ಅನಾದಿ ಕರ್ಮ ಫಲ ಇವತ್ತು ನಿನ್ನೆದಲ್ಲ, ನಮಗೆ ಗೊತ್ತೇ ಇಲ್ಲ. ಅದನ್ನ ನಾವು ಖಂಡಿತವಾಗಿ ಅದನ್ನ ಪಾಪ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಪಾಪ ಪರಿಹಾರಕ್ಕೋಸ್ಕರ ನಾವು ಜಪ ಮಾಡಲೂಬಾರದು. ಅದು ದೊಡ್ಡ ಅಪರಾಧ ಆಗ್ತದೆ. ನಾವು ಜಪ ಮಾಡುವಾಗ ಹರೇ ಕೃಷ್ಣ ಮಹಾಮಂತ್ರ ತನ್ನಿಂದ ತಾನೇ ಅದು ನಾವು ಕೇಳುವ ಅಗತ್ಯವೇ ಇಲ್ಲ. ನಮ್ಮ ಎಲ್ಲಾ ಪಾಪಗಳನ್ನ ಅದು ಭಸ್ಮ ಮಾಡುತ್ತದೆ. ಭಸ್ಮ ತಾತ್ ಕುರುತೆ ಅಂತ ಹೇಳ್ತಾರೆ ಶ್ರೀಮದ್ ಭಗವದ್ಗೀತೆ. ಸಂಪೂರ್ಣ ಭಸ್ಮ ಮಾಡ್ತದೆ ನಮ್ಮ ಪಾಪವನ್ನು, ಅದ್ರಲ್ಲಿ ಏನೂ ಸಂಶಯ ಇಲ್ಲ. ಆದ್ರೆ ನಮಗೆ ಗೊತ್ತಾಗದೇ ಇರಬಹುದು, ಓ ಆಗ್ಲಿಲ್ಲಲ್ಲ ಅಂತ ಅನ್ನಿಸ್ತಾ ಇರಬಹುದು. ಆದ್ರೆ ಅದು ಸಮಯ ಸಂದರ್ಭ ಅಷ್ಟೇ. ಸ್ವಲ್ಪ ಸಮಯದಲ್ಲೇ ಗೊತ್ತಾಗ್ತದೆ, ಹೌದಲ್ಲ. ಈಗ ಅಜಾಮಿಳನಿಗೆ ಅದಾಯ್ತಲ್ಲ. ಅಜಾಮಿಳನಿಗೆ ಏನಾಯ್ತು? ಅವನು ಶುದ್ಧನಾಮ ಅಲ್ಲದಿದ್ರು ಕೂಡ ಅವನಿಗೆ ವಿಷ್ಣು ದೂತರು ಬಂದರು. ಶುದ್ಧನಾಮ ಅಲ್ಲ, ಆದ್ರೆ ಅವರು ಶುದ್ಧನಾಮ ಅಲ್ಲ ಅಂದ್ರೆ ನಾಮ ಶುದ್ಧವಾಗಿತ್ತು, ಅವರ ಮನಸ್ಸು ಶುದ್ಧ ಇತ್ತು. ಆದ್ರೆ ಅವರು ಕರೆದದ್ದು ನೇರ ಭಗವಂತನನ್ನಲ್ಲ, ತನ್ನ ಮಗನನ್ನು ಕರೆದ್ರು. ಆದ್ರೂ ಕೂಡ ಭಗವಂತನನ್ನು ಕರೆಯದೆ ಮಗನನ್ನು ಕರೆಯುವಾಗ ಕೂಡ ಭಗವಂತ ಬಂದು, ಅಂದ್ರೆ ಭಗವಂತನ ದಾಸರು ಅಂದ್ರೆ ವಿಷ್ಣು ದೂತರು ಬಂದು ಅಜಾಮಿಳನನ್ನು ರಕ್ಷಣೆ ಮಾಡಿದ್ರು. ಅದ ಕಾರಣ ಭವ ಮಹಾದಾವಾಗ್ನಿಯಿಂದ ನಾವು ಹೊರಗೆ ಬರಬೇಕೆಂದ್ರೆ ಒಂದೇ ಒಂದು ನಮಗೆ ಶೆಲ್ಟರ್, ಹರೇ ಕೃಷ್ಣ ಮಹಾಮಂತ್ರ. ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ ಈ ದಾವಾಗ್ನಿ. ಹಾಗೆ ಹೇಳಿ ನನ್ನ ದಾವಾಗ್ನಿಯಿಂದ ಹೊರಗೆ ಬರ್ಲಿಕ್ಕೆ ನಾವು ಜಪ ಮಾಡಬಾರದು. ನಾವು ಜಪ ಮಾಡುವುದು ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ಸೇವೆಗೋಸ್ಕರ ಜಪ ಮಾಡಬೇಕು. ಇದು ಪ್ರೇಮದ ಭಾಗ, ಇದು ಸೇವೆಯ ಭಾಗ. ನಮ್ಮ ತೊಡಕುಗಳನ್ನು ಕೃಷ್ಣ ನೋಡುದಿಲ್ಲ, ನಮ್ಮ ಸೇವೆಯನ್ನು ಕೃಷ್ಣ ನೋಡಿ ಅವನಿಗೊಂದು ನಿಮಿಷ, ಅವನು ಕೃಷ್ಣನಿಗೆ ಏನು ನಮ್ಮ ಪಾಪ ಕಳಲಿಕ್ಕೆ ಏನು ದೊಡ್ಡ ವಿಚಾರವೇ ಅಲ್ಲ. ಹಾಗೆ ಅಂತ ಹೇಳಿ ನಾವು ಕೃಷ್ಣ ಪಾಪ ಎಲ್ಲ ತೆಗಿತಾನೆ ಅಂತ ಹೇಳಿ ನಾವು ಪಾಪ ಮಾಡುದಲ್ಲ. ನಾವು ಪಾಪವನ್ನ ಮಾಡುದು ಸಂಪೂರ್ಣವಾಗಿ ನಿಲ್ಲಿಸಿ ಹರೇ ಕೃಷ್ಣ ಮಹಾಮಂತ್ರ ಅದನ್ನ ಚೆನ್ನಾಗಿ ಜಪ ಮಾಡಿ ಹಿಂದೆ ಮಾಡಿದ ಪಾಪಕ್ಕೆ ಸಂತಾಪ, ಅಂದ್ರೆ ಸಂತಾಪ ಅಂತ ಹೇಳಿ ಅದರ ಬಗ್ಗೆ ಕೊರಗು ಬೇಕು ನಮಗೆ ಯಾವಾಗ್ಲೂ. ಯಾಕಂದ್ರೆ ಪಾಪ ಮಾಡಿದ್ದು ನೆನಪಿರ್ಬೇಕು ನಮಗೆ, ಇಲ್ಲಾಂದ್ರೆ ಪುನಃ ಪುನಃ ಅದನ್ನೇ ಮಾಡ್ತೇನೆ. ಕೃಷ್ಣನಿಗೆ ಇಷ್ಟ ಆಗುದಿಲ್ಲ. ಆದ ಕಾರಣ ಆ ರೀತಿಯ ಪಾಪದ ಒಂದು ಭಾವನೆಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಅದರ ಜೊತೆಯಲ್ಲಿ ಸಾಧನೆಯನ್ನ ಮುಂದೆ ತಗೊಂಡು ಹೋಗುವುದು. ಶ್ರೇಯ, ಎರಡನೇ ಲೈನಿಗೆ ಹೋಗ್ತಿದ್ದೀನಿ. ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ. ಈ ಹರೇ ಕೃಷ್ಣ ಮಹಾಮಂತ್ರದ ಜಪ ಮತ್ತು ಕೀರ್ತನೆ ಹೇಗೆ ಅಂತ ಹೇಳಿದ್ರೆ ಅದು ಶ್ರೇಯ, ಅದು ಯಾವತ್ತು ನಿಶ್ರೇಯ ಆಗುದಿಲ್ಲ. ಯಾವತ್ತು ಅದು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗುವಂತಹ ಶ್ರೇಯ. ಶ್ರೇಯ ಮತ್ತು ಪ್ರೇಯ ಅಂತ ಉಂಟು. ಇದು ಶ್ರೇಯ ಅಂದ್ರೆ ಏನು? ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಸಾಧನೆ ಇದು. ಆ ಶಬ್ದದ ಮುಖಾಂತರ ನಾವು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಯಾವುದು? ಈ ಹರೇ ಕೃಷ್ಣ ಮಹಾಮಂತ್ರ ನಮಗೆ ಸಾಥ್ ಕೊಡ್ತದೆ. ಆಮೇಲೆ ಅಲ್ಲಿ ಹೋದ ಮೇಲೂ ಕೂಡ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಲೇಬೇಕಾಗ್ತದೆ. ಅಂದ್ರೆ ಅಷ್ಟು ಆಸಕ್ತಿ ನಾವು ಅದರಲ್ಲಿ ಬೆಳೆಸಬೇಕು. ನಾವು ಬೆಳೆಸಿದಷ್ಟು ಆಸಕ್ತಿ ಅದು ನಮಗೆ ರೆಸಿಪ್ರಿಕೇಟ್ ಮಾಡಿ ಇನ್ನೂ ಆಸಕ್ತಿ ಬೆಳೆಸುವ ಹಾಗೆ ಮಾಡ್ತದೆ.
ಕೈರವ ಚಂದ್ರಿಕಾ ವಿತರಣ. ಈಗ ಮಹಾದಾವಾಗ್ನಿ ಅಂದ್ರೆ ಏನು? ಬೆಂಕಿ. ಅದರ ಒಪೋಸಿಟ್ ಏನು? ಚಂದ್ರನ ಶೀತಲವಾದ ಒಂದು ಬಿಸಿಲು. ಅದು ಏನು ಹೇಳ್ತಾರೆ ಅದಕ್ಕೆ? ಏನ್ ಹೇಳ್ಬೋದು? ಕಿರಣಗಳು ಅಲ್ಲ, ಚಂದ್ರನ ಶೀತಲವಾದ ಕಿರಣಗಳು ಅಲ್ವಾ? ತಂಪಾದ ಗಾಳಿ ಗೊತ್ತಿಲ್ಲ ಪ್ರಭು. ಹರೇ ಕೃಷ್ಣ. ತಂಪಾದ ಗಾಳಿ, ತಂಪಾದಕ್ಕೆ ಏನಾಗ್ತದೆ? ಅದು ಏನ್ ಮಾಡ್ತದೆ? ಭವ ಮಹಾದಾವಾಗ್ನಿಯನ್ನ ನಿರ್ವಾಪನ ಮಾಡುದು ಯಾರು? ಈ ಇಡೀ ಶಾಸ್ತ್ರ ಓದಿ ಅದರ ತುದಿಯಲ್ಲಿರುವಂಥದ್ದು ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಅದಕ್ಕೆ ವಿದ್ಯಾವಧು ಅಂತ ಹೇಳುವಂಥದ್ದು. ವಧು ಅಂತ ಹೇಳಿದ್ರೆ ಏನು? ಹೆಂಡತಿ. ವಿದ್ಯಾ ಅಂತ ಹೇಳಿದ್ರೆ ಏನು? ವಿದ್ಯಾಮಾತೆ. ಅಂದ್ರೆ ಒರಿಜಿನಲ್ ವಿದ್ಯಾಮಾತೆಯೇ ಅದರ ಟೋಟಲ್ ಹೈಯೆಸ್ಟ್ ಪೀಕ್ ಅಂತ ಹೇಳಿದ್ರೆ ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಆದ ಕಾರಣ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ. ಹೀಗೆ ಮಾಡಿ ನಮ್ಮ ಭಾವಾಗ್ನಿಯನ್ನ ನಿರ್ವಾಪನ ಮಾಡ್ತದೆ. ಹೇಗೆ? ಶೀತಲವಾದ ತರಂಗವನ್ನು ಕೊಟ್ಟು ಹೈಯೆಸ್ಟ್ ಪ್ರೊಸೆಸ್, ಅದು ವಿದ್ಯೆಯ ಹೈಯೆಸ್ಟ್ ಪ್ರೊಸೆಸ್ ನಮಗೆ ನೇರವಾಗಿ ಕೊಟ್ಟು, ನಮಗೆ ಕೆಪಾಸಿಟಿ ಆಮೇಲೆ ನಮಗೆ ಕ್ವಾಲಿಫಿಕೇಶನ್ ಇಲ್ಲದವರಿಗೆ ಅದು ಸಿಕ್ಕಿ ಅದರಿಂದ ನಮ್ಮ ಎಲ್ಲ ಧಾವಾಗ್ನಿಯನ್ನ ಸಂಪೂರ್ಣವಾಗಿ ಹೊಡೆದೋಗ್ತದೆ. ನಮಗೀಗ ಅನಿಸ್ತದೆ ಏನಪ್ಪ ಇದು ಅಂತ. ಇಲ್ಲ, ನಮಗೆ ಗೊತ್ತಿಲ್ಲ ಅದರ ಫಲ, ನಮಗೆ ಅದ್ರ ಗೊತ್ತಿಲ್ಲ, ಖಂಡಿತವಾಗಿ ಗೊತ್ತಿಲ್ಲ. ಈ ಹರೇ ಕೃಷ್ಣ ಮಹಾಮಂತ್ರ ನಾವು ನಿತ್ಯ ಮಾಡುವ ಫಲ ಅಷ್ಟು ಸುಲಭ ಅಲ್ಲ ಅದು. ನಮಗೆ ಅದು ದೊರಕಿದೆ ಅಂತ ಹೇಳಿದ್ರೆ ನಮ್ಗೆ ಅದರ ಇಂಪಾರ್ಟೆನ್ಸ್ ಗೊತ್ತಿರಬೇಕು. ಅದು ಎಲ್ಲ ಕಡೆ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಅದನ್ನ ಅಷ್ಟು ಲೈಟ್ ಆಗಿ ತಗೊಳ್ಳೋದಲ್ಲ. ಅದು ತುಂಬಾ ಸೀರಿಯಸ್ ಆದ ವಿಚಾರ. ಹರೇ ಕೃಷ್ಣ ಮಹಾಮಂತ್ರ ಅದು ಸಾಮಾನ್ಯ ಅಲ್ಲ ಸಿಗುವಂಥದ್ದು. ಸಾಮಾನ್ಯ ಅಲ್ಲ. ಅದಲ್ಲದೆ ನಿತ್ಯ ಮಾಡ್ಲಿಕ್ಕೆ ಸಿಗುವ ಅವಕಾಶ ಕೂಡ ಸಾಮಾನ್ಯ ಅಲ್ಲ, ಎಲ್ರಿಗೂ ಸಿಗುದಿಲ್ಲ ಇದು. ಯಾಕಂತ ಹೇಳಿದ್ರೆ ಈ ಹರೇ ಕೃಷ್ಣ ಮಹಾಮಂತ್ರದ ಒಂದು ಜಪ ಒಂದು ಸಲ ಹೇಳಿದ್ರೆ ಸಾಕು, ಎಲ್ಲ ಪಾಪ ನಿರ್ಮೂಲನೆ ಆಗ್ತದೆ. ಅವನಿಗೆ ನೆಕ್ಸ್ಟ್ ಜನ್ಮದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಇನ್ನೂ ಜಾಸ್ತಿ ಹೇಳುವಂತ ಅವಕಾಶ ಸಿಗ್ತದೆ. ಆಮೇಲೆ ಅವನೇನು ಪಾಪ ಮಾಡ್ಲಿಲ್ಲ ಅಂದ್ರೆ ನೇರ ಭಗವದ್ಧಾಮಕ್ಕೆ ನೇರ ಹೋಗ್ತಾನೆ. ಟೈಮ್ ಅಲ್ಲ. ಈಗ ಸತ್ತ ಮೇಲೆ ಸ್ವರ್ಗಾದಿ ಲೋಕಗಳಿಗೆ ಹೋಗ್ಲಿಕ್ಕೆ ಒಂದು ಟೈಮ್ ಅಂತ ಬೇಕು, 1 ವರ್ಷವೋ 2 ವರ್ಷವೋ ಮನುಷ್ಯನ ಲೆಕ್ಕಕ್ಕೆ. ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಶುದ್ಧವಾಗಿ ಹೇಳಿದ್ರೆ ಪ್ರಾಣತ್ಯಾಗ ಆಗುವ ಸಮಯದಲ್ಲಿ ಭಗವಂತನ ಧಾಮಕ್ಕೆ ನೇರ ಹೋಗ್ಬೋದು. ಆ ಕ್ಷಣದಲ್ಲಿ ಭಗವಂತನ ಧಾಮಕ್ಕೆ ಹೋಗ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಆದ ಕಾರಣ ಅದೇ ನಿಜವಾದ ಆನಂದ. ಎಲ್ಲಿ ಭಗವಂತನ ಸೇವೆ ನೇರ ದೊರಕ್ತದಲ್ಲ, ಅದೇ ಆನಂದ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ಪ್ರತಿಯೊಂದು ಪದದಲ್ಲಿ ಪ್ರತಿ ಪದಂ ಆನಂದದ ಅಬ್ಬುದಿ ವರ್ಧನ ಆಗ್ತದೆ. ಪ್ರತಿಯೊಂದು ಪದದಲ್ಲಿ ನಮ್ಮ ಆನಂದ ವೃದ್ಧಿ ಆಗ್ತಾ ಹೋಗ್ತದೆ. ಯಾವ ಆನಂದ ಅದು? ಭಗವಂತನ ಜೊತೆ ಇರುವ ಸಂಬಂಧದ ಒಂದು ಅನುಭವದ ಆನಂದ. ಯಾಕಂದ್ರೆ ಹರೇ ಕೃಷ್ಣ ಮಹಾಮಂತ್ರನಿಗೂ ಭಗವಂತನಿಗೂ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ಒಂದೇ ವ್ಯತ್ಯಾಸ ಕಾಣ್ಲಿಕ್ಕೆ ಇಲ್ಲ ಅದರಲ್ಲಿ. ಅದಕ್ಕೆ ಲಾಸ್ಟ್ ಟೈಮ್ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಾಮ ಮತ್ತು ನಾಮಿಗೆ ಭಿನ್ನತೆ ಇಲ್ಲ. ನಾಮ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ, ನಾಮಿ ಅಂದ್ರೆ ಕೃಷ್ಣನಿಗೂ ಹರೇ ಕೃಷ್ಣ ಮಹಾಮಂತ್ರಕ್ಕೂ ಏನೂ ಭಿನ್ನತೆ ಇಲ್ಲ. ಅದ ಕಾರಣ ಅವನು ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಪದ ನಾವು ನಾಲಿಗೆಯಿಂದ ಜೋರಾಗಿ ಹೇಳಿ ಅದನ್ನು ಕೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಂಬುದಿ ಅಂದ್ರೆ ಆ ಒಂದು ಆನಂದದ ಒಂದು ನೀರು ಚಿಲುಮೆ ಹಾಗೆ ಮೇಲೆ 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 ಹೋಗ್ತಾ ಇರ್ತದೆ, ನಿಲ್ಲಿಕ್ಕೆ ಅಂತ ಇಲ್ಲ. ಈಗ ತೆಂಗಿನಕಾಯಿ ಹಿಡ್ಕೊಂಡು ಎಲ್ಲಿ ನೀರು ಇರ್ತದೆ ಅಂತ ಹೇಳಿ ಹುಡುಕಿ ಅಲ್ಲಿ ಹೀಗೆ ತಿರುಗ್ತದಲ್ಲ, ಅಲ್ಲಿ ಏನೋ ಒಂದು ಹಾಕಿದ್ರೆ ನೀರು ಮೇಲೆ ಬರ್ತದೆ ಅಂತ ಇಟ್ಕೊಳ್ಳೋಣ, ಅದು ನಿಲ್ಲದೇ ಇಲ್ಲ, ಆಕಾಶದ ತನಕ ಹೋಗ್ತದೆ ಅಂತ ಇಟ್ಕೊಳ್ಳೋಣ. ಹಾಗೆ ಮೇಲೆ 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 ಹೋಗ್ತಾ ಇರ್ತದೆ ಜಪ ಮಾಡ್ತಾ ಇರುವಾಗ ನಮ್ಮ ಆನಂದ. ಅದರಿಂದ ಏನಾಗ್ತದೆ? ಇನ್ನೂ ಜಪ ಮುಂದೆ 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 ಹೋಗ್ತದೆ. ನಮಗೆ ಎಷ್ಟು ಆನಂದ ಸಿಗ್ತದೆ ಅಷ್ಟು ನಮಗೆ ಜಪದಲ್ಲಿ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಹೇಳುವ ಭಾವನೆ ಶುರು ಆಗ್ತದೆ. ಆದ ಕಾರಣ ಅದೇ ನಮಗೆ ಆಸ್ವಾದನ, ಅದೇ ಪೂರ್ಣವಾದಂತಹ ಅಮೃತದ ಆಸ್ವಾದನೆ. ಯಾವುದು? ಆ ಒಂದು ಪ್ರತಿಯೊಂದು ಶಬ್ದದ ಕೇಳುವಂಥದ್ದು. ಯಾಕಂದ್ರೆ ಆ ಕೃಷ್ಣನನ್ನೇ ಕೇಳ್ತಾ ಇದ್ದೇವೆ ನಾವು ನೇರವಾಗಿ. ಏನು ಸೌಭಾಗ್ಯ ನಮಗೆ ದೊರಕಿದೆ ಅಂತ ಹೇಳಿದ್ರೆ, ನಮ್ಮ ನಾಲಿಗೆ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ನಮಗೆ ಗೊತ್ತಿತ್ತು. ಆದ್ರೆ ಆ ನಾಲಿಗೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ನಲಿಯುವಂತಹ ಅವಕಾಶ ನಮಗೆ ಮಹಾವೈಷ್ಣವರಿಂದ ಸಿಕ್ಕಿದೆ. ಯಾಕಂದ್ರೆ ಈ ನಾಲಿಗೆ ಏನು ಪ್ರಯೋಜನಕ್ಕಿಲ್ಲ ಅಂತ ನಮಗೆಲ್ಲ ಗೊತ್ತಾಗಿ ಆಗಿದೆ. ಯಾಕಂದ್ರೆ ಅಷ್ಟೆಲ್ಲ ನಾವು ಕೆಟ್ಟದಾಗಿ ಅದನ್ನು ಉಪಯೋಗಿಸಿದ್ದೇವೆ. ಆದ್ರೂ ಕೂಡ ಈ ನಾಲಿಗೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ನಲಿತಿದೆ ಅಂತ ಹೇಳಿದ್ರೆ
ಕೃಷ್ಣನ ಒಂದು ಕರುಣೆ, ಮಹಾತ್ಮರ ಕರುಣೆ ಆದ ಕಾರಣ ನಡೀತಾ ಇದೆ. ಆದ ಕಾರಣ ನಾವು ಅದನ್ನು ನಿರಂತರವಾಗಿ ಜಪವನ್ನ ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂತ ಹೇಳಿದ್ರೆ ನಿಧಾನವಾಗಿ ನಮ್ಮ ಪಾಪ ಕೃತ್ಯಗಳೆಲ್ಲ ನಾವು ಮಾಡೋದು ನಿಲ್ಲಿಸಿ ಹೋಗ್ತೇವೆ. ನಾವು ಗೊತ್ತಿಲ್ಲದೆ ಅದು ಬೇಡ ಅಂತ ಅನಿಸ್ತದೆ. ನಾನ್ ವೆಜ್ ತಿನ್ನೋದು ಬೇಡ ನನಗೆ, ಜೂಜಾಡೋದು ಬೇಡ ನನಗೆ, ಇದೆಲ್ಲ ಬೇಡ, ಇಲ್ಲಿಸಿಟ್ ಸೆಕ್ಸ್ ಬೇಡ ನನಗೆ. ಅಕಸ್ಮಾತ್ ಮಾಡಿದ್ರು ಕೂಡ ತುಂಬಾ ಬೇಸರ ಆಗ್ಲಿಕ್ಕೆ ಶುರು ಆಗ್ತದೆ. ತುಂಬಾ ಬೇಸರ ಆಗ್ಲಿಕ್ಕೆ ಶುರು ಆಗಿ ನಿಲ್ಲಿಸೋಣ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಅದು ಮಾತ್ರ ಅಲ್ಲ, ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಕೃಷ್ಣನೇ ಏನಾಗ್ತಾನೆ, ಅವನು ಕೃಷ್ಣನೇ ಆದ ಕಾರಣ ಎಲ್ಲಾ ಆತ್ಮಗಳನ್ನ ಸ್ನಪನ ಅಂತ ಹೇಳಿದ್ರೇನು, ಒದ್ದೆ ಮಾಡುದು. ಈಗ ಬಿಸಿಲುಗಾಲದಲ್ಲಿ ಸೆಕೆಯಲ್ಲಿ ಏನ್ ಮಕ್ಕಳೆಲ್ಲ ಈಗ ಮಂಗಳೂರು ಕಡೆ ಇರುವವರೆಗೆ ಗೊತ್ತಿದೆ ಈ ಸೆಕೆ ಇರುವಾಗ ಏನಾಗ್ತದೆ ಅಂತ. ಮಕ್ಕಳು ಏನ್ ಮಾಡ್ತಾರೆ, ಒಮ್ಮೆ ನೀರಿಗೆ ಹೋಗಿ ಹಾರಿದ್ರೆ ಸಾಕು ಅಂತ ಹೇಳುವವರು ಕೆಲವರು ಇರ್ತಾರೆ. ಯಾರಾದ್ರೂ ಇದ್ದೀರಾ ಇಲ್ಲಿ? ದಿನಕ್ಕೆ 5-6 ಸಲ ಸ್ನಾನ ಮಾಡಿದ್ರೆ ನೆಮ್ಮದಿ ಇರುವುದಿಲ್ಲ. ಯಾರಾದ್ರೂ ಇದ್ದೀರಾ ಬಿಸಿಲಲ್ಲಿ, ಮಂಗಳೂರು ಕಡೆಯವರು ಅಥವಾ ಬಿಸಿಲು ಜಾಸ್ತಿ ಇರುವವರು? ಈಗ ಬೆಂಗಳೂರಿನಲ್ಲಿ ಕೂಡ ಏನು ಕಮ್ಮಿ ಏನಿಲ್ಲ ಬಿಸಿಲು, ಹೌದಾ? ನಾನು ಹೇಳಿದ್ದು ಸ್ನಾನ ಮಾಡುವಾಗ ಸ್ನಾನ ಮಾಡೋಣ ಅಂತ ಅನ್ನಿಸುದಿಲ್ವಾ? ಹೌದು ಸರ್. ಊರಲ್ಲಿ ಮಾಡ್ತಾರೆ. ಊರಲ್ಲಿ ಮಾಡ್ತಾರಲ್ಲ, ಹೌದು. ಮತ್ತೆ ಥ್ಯಾಂಕ್ ಯು. ಈ ನೋಡಿ, ಸ್ನಪನ ಅಂತ ಹೇಳಿದ್ರೆ ಎಲ್ಲ ಆತ್ಮಗಳನ್ನ ನೀರಿನಲ್ಲಿ ಹೇಗೆ ನಾವೆಲ್ಲ ಬಿಸಿಲು ಸಮಯದಲ್ಲಿ ಸ್ನಾನ ಮಾಡುವಾಗ ಹೇಗೆ ಖುಷಿ ಆಗ್ತದೆ, ಅದೇ ರೀತಿ ಈ ಹರೇ ಕೃಷ್ಣ ಮಹಾಮಂತ್ರವು ಎಲ್ಲ ಆತ್ಮಗಳ ಭವದಾವಾಗ್ನೆಯನ್ನ ನಿರ್ವಾಪನ ಮಾಡಿ ಎಲ್ಲರನ್ನ ಒದ್ದೆ ಮಾಡ್ತದೆ. ಆದ ಕಾರಣ ಇಂಥ ಹರೇ ಕೃಷ್ಣ ಮಹಾಮಂತ್ರದ ಜಪ ಮತ್ತು ಸಂಕೀರ್ತನೆಗೆ ವಿಜಯವಾಗಲಿ. ಅದು ಸಾಮಾನ್ಯ ಮಂತ್ರ ಅಲ್ಲ, ಪರಂ ಮಂತ್ರ. ಪರಂ ಅಂದ್ರೆ ಟಾಪ್ ಮೋಸ್ಟ್, ವೇದಗಳ ಸಾರ ಈ ಮಂತ್ರ. ಆದ ಕಾರಣ ಈ ವೇದಗಳ ಸಾರವಾದ ಮಂತ್ರ ನಮಗೆ ಸಿಕ್ಕಿದೆ. ಅದು ಟಾಪ್ ಮೋಸ್ಟ್ ಮಂತ್ರ. ಈ ಟಾಪ್ ಮೋಸ್ಟ್ ಮಂತ್ರ ಅಂತ ಹೇಳೋದಕ್ಕೆ ಪರಂ ಶ್ರೀಕೃಷ್ಣ ಸಂಕೀರ್ತನಂ ಪರಂ. ಅದಕ್ಕೆ ವಿಜಯವಾಗಲಿ. ಇವತ್ತು ಒಂದೇ ಶ್ಲೋಕ ಮಾಡೋಣ, ಮುಂದೆ ಒಂದೊಂದೇ ಶ್ಲೋಕ ತಗೊಳ್ತಾ ಹೋಗೋಣ. ಏನಾದರೂ ಪ್ರಶ್ನೆ ಇದ್ರೆ ಚರ್ಚೆ ಮಾಡಿ ಆಮೇಲೆ ನಿಲ್ಸೋಣ. ಏನಾದರೂ ಇದೆಯಾ ಪ್ರಶ್ನೆ? ಏನೂ ಇಲ್ಲ ಪ್ರಭು, ತುಂಬಾ ವಿವರವಾಗಿ ಹೇಳ್ತಾ ಇದ್ದಾರೆ, ಕೇಳಿ ಸಂತೋಷ ಪಡ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದ. ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂದ್ರೆ ನಿಲ್ಸೋಣ, ಪ್ರಶ್ನೆ ಇದ್ರೆ ಚರ್ಚೆ ಮಾಡೋಣ.